ನಮಸ್ಕಾರ, ಅಶ್ವ ಕೃಷಿಗೆ ಸ್ವಾಗತ. ನಾನು ವನಿತಾ. ಕೃಷಿಯಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಮತ್ತು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ಉದಾಹರಣೆ ನೋಡುವುದಾದರೆ ರೈಜೋಬಿಯಂ, ಅಜೋಸ್ಪೆರಿಲಮ್, ಟ್ರೈಕೋಡರ್ಮಾ. ಇನ್ನು ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಸಸ್ಯಗಳಲ್ಲಿ ವಿವಿಧ ರೋಗಗಳನ್ನು ಉಂಟುಮಾಡಿ ಬೆಳೆ ಹಾನಿಗೆ ಕಾರಣವಾಗುತ್ತವೆ. ಉದಾಹರಣೆಗೆ ಕ್ಸಾಂಥೋಮೋನಾಸ್, ಫ್ಯುಸೋರಿಯಂ, ಫೈಥಿಯಂ. ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಅಂದರೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿರುವಂತಹ ಸಾವಯವ ಪದಾರ್ಥಗಳನ್ನು ಕೊಳೆಸಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ಸಸ್ಯಗಳ ಬೇರಿನ ವ್ಯವಸ್ಥೆಯನ್ನು ಬಲಪಡಿಸಿ ರೋಗಗಳಿಂದ ರಕ್ಷಿಸುತ್ತವೆ. ರೈಜೋಬಿಯಂ ಇದರಲ್ಲಿ ನೋಡೋದಾದರೆ ದ್ವಿದಳ ಧಾನ್ಯಗಳ ಬೇರಿನ ಗಂಟುಗಳಲ್ಲಿ ವಾಸಿಸಿ ವಾತಾವರಣ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತದೆ. ಅಜೋಸ್ಪೆರಿಲಮ್ ಮತ್ತು ಅಜಿಟೋಬ್ಯಾಕ್ಟರ್ ಅಂತ ಏನು ಕರಿತೀವಿ, ಇದು ಸಾರಜನಕವನ್ನು ಒದಗಿಸಿ ಜೋಳ, ಗೋಧಿ ಮತ್ತು ರಾಗಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇನ್ನು ಪಾಸ್ಪೋಬ್ಯಾಕ್ಟೀರಿಯಾ. ಈ ಪಾಸ್ಪೋಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಕರಗದ ರಂಜಕವನ್ನು ಸಸ್ಯಗಳಿಗೆ ಸುಲಭವಾಗಿ ಸಿಗುವಂತೆ ಕರಗಿಸುತ್ತದೆ. ಇನ್ನು ಟ್ರೈಕೋಡರ್ಮಾ ಇದು ಒಂದು ಉಪಕಾರಿ ಶಿಲೀಂಧ್ರವಾಗಿದ್ದು ಬೇರೆ ರೋಗಕಾರಕ ಹಾನಿಕಾರಕ ಶಿಲೀಂಧ್ರಗಳನ್ನು ನಾಶಪಡಿಸುತ್ತದೆ. ಮೈಕೋರೈಜಾ ಬೇರುಗಳೊಂದಿಗೆ ಒಡನಾಟ ಹೊಂದಿ ಸಸ್ಯಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ಸೂಕ್ಷ್ಮಾಣುಜೀವಿಗಳಿಂದ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳು ಸೇರಿವೆ. ರೈತರು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳನ್ನು ತಮ್ಮ ಬೆಳೆಗಳಿಗೆ ಅಥವಾ ಪ್ರಾಣಿಗಳಿಗೆ ಹಾನಿಕಾರಕವೆಂದು ಭಾವಿಸುತ್ತಾರೆ. ಆದರೆ ಅನೇಕ ಸೂಕ್ಷ್ಮ ಜೀವಿಗಳು ಪ್ರಯೋಜನಕಾರಿಯಾಗಿವೆ. ಸಾವಯವ ಪದಾರ್ಥಗಳನ್ನು ಕಳಿಯಲು ಮತ್ತು ಹಳೆಯ ಸಸ್ಯ ವಸ್ತುಗಳನ್ನು ಮರುಬಳಕೆ ಮಾಡಲು ಮಣ್ಣಿನ ಬ್ಯಾಕ್ಟೀರಿಯಾಗಳು ಹಾಗೂ ಶಿಲೀಂಧ್ರಗಳು ಅವಶ್ಯಕ. ಕೆಲವು ಮಣ್ಣಿನ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಸಸ್ಯದ ಬೇರುಗಳೊಂದಿಗೆ ಸಂಬಂಧವನ್ನು ರೂಪಿಸುತ್ತದೆ. ಅದು ಸಾರಜನಕ, ರಂಜಕದಂತಹ ಪ್ರಮುಖ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಶಿಲೀಂಧ್ರಗಳು ಸಸ್ಯಗಳ ಮೇಲಿನ ಭಾಗಗಳನ್ನು ವಸಾಹತುವನ್ನಾಗಿ ಮಾಡಬಹುದು ಮತ್ತು ಬರ ಸಹಿಷ್ಣುತೆ, ಶಾಖ ಸಹಿಷ್ಣುತೆ, ಕೀಟ ನಿರೋಧಕ, ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಗೊಳಿಸುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಣ್ಣಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳನ್ನು ಅಭಿವೃದ್ಧಿಪಡಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಅಂದರೆ ಈ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳು ರಾಸಾಯನಿಕ ಪದ್ಧತಿಯಿಂದ ಮಣ್ಣಿನಲ್ಲಿ ಕಡಿಮೆಯಾಗುತ್ತಾ ಬರುತ್ತಿವೆ. ಹಾಗಾಗಿ ಮಣ್ಣಿನ ಆರೋಗ್ಯ, ಬೆಳೆಗಳ ವ್ಯವಸ್ಥೆ, ಬೆಳೆಗಳ ವೈವಿಧ್ಯೀಕರಣಕ್ಕೆ ಕುಂಠಿತಗೊಳ್ತಾ ಇದೆ. ಇನ್ನು ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಯಾವ ರೀತಿಯಾಗಿ ಹಾರ್ಮ್ಫುಲ್ಲು ಬೆಳೆಗಳಿಗೆ ಮತ್ತು ಮಣ್ಣಿಗೆ ಅಂತ ನೋಡೋದಾದರೆ, ಅಪಕಾರಿ ಸೂಕ್ಷ್ಮಾಣುಜೀವಿಗಳು ಸಸ್ಯಗಳ ಮೇಲೆ ದಾಳಿ ಮಾಡಿ ವಿವಿಧ ರೋಗಗಳನ್ನು ಹರಡುತ್ತವೆ. ಇದರಿಂದ ಬೆಳೆಗಳು ಒಣಗುವುದು, ಕೊಳೆಯುವುದು ಮತ್ತು ಇಳುವರಿ ಕುಂಠಿತವಾಗುವುದು ಸಂಭವಿಸುತ್ತದೆ. ಕ್ಸಾಂಥೋಮೋನಾಸ್ ಇದು ಬ್ಯಾಕ್ಟೀರಿಯಾ ಜನ್ಯ ರೋಗಕಾರಕವಾಗಿದ್ದು ನಿಂಬೆ ಜಾತಿಯ ಗಿಡಗಳಲ್ಲಿ ಕ್ಯಾಂಕರ್ ಅಂದರೆ ಎಲೆ ಮತ್ತು ಕಾಯಿಯ ಮೇಲೆ ಕಲೆ ಆಗುವಂಥದ್ದು ರೋಗವನ್ನು ಉಂಟು ಮಾಡ್ತಾ ಇದೆ. ಇನ್ನು ಫ್ಯೂಸೇರಿಯಂ ಇದು ಹತ್ತಿ, ಬಾಳೆ ಮತ್ತು ತರಕಾರಿಗಳಲ್ಲಿ ಬಾಡು ರೋಗವನ್ನು ಅಂದರೆ ವೈಲ್ಡ್ ಡಿಸೀಸನ್ನು ಉಂಟು ಮಾಡುವ ಹಾನಿಕಾರಕ ಶಿಲೀಂಧ್ರ. ಇನ್ನು ಫೈಥಿಯಂ ಸಸಿ ಮಡಿಗಳಲ್ಲಿ ಸಸಿಗಳು ಬುಡದಲ್ಲೇ ಕೊಳೆತು ಸಾಯಲು ಅಂದರೆ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ ಕಾರಣವಾಗುತ್ತೆ. ರೈಜೋಕ್ಟೋನಿಯಾ ಇದು ಬೇರು ಮತ್ತು ಕಾಂಡ ಕೊಳೆ ರೋಗಗಳನ್ನು ಉಂಟು ಮಾಡುತ್ತದೆ. ಟೊಮೆಟೊ ಸ್ಪಾಟ್ ವಿಲ್ಟ್ ವೈರಸ್ ಅಂತ ಏನು ಹೇಳ್ತೀವಿ, ಟೊಮೆಟೊ ಮತ್ತು ತರಕಾರಿಗಳಲ್ಲಿ ಎಲೆಗಳು ಸುಕ್ಕುಗಟ್ಟಲು ಮತ್ತು ಇಳುವರಿಯನ್ನು ನಷ್ಟಕ್ಕೆ ಕಾರಣವಾಗುತ್ತೆ. ರಾಸಾಯನಿಕ ಗೊಬ್ಬರಗಳ ಮೇಲೆ ಅತಿ ಹೆಚ್ಚು ಅವಲಂಬಿತವಾದ ಕೃಷಿ ಭೂಮಿಯಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳು ನೀವು ಕಾಣಬಹುದು. ಹಾಗಾದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಆರೋಗ್ಯಕರ ಬೆಳೆಯನ್ನು ಪಡೆಯಬೇಕೆಂದರೆ ಕೃಷಿ ಇಲಾಖೆಗಳಿಗೆ ಭೇಟಿ ಕೊಡಿ. ಸಾವಯವ ಗೊಬ್ಬರಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತಾ ಬನ್ನಿ. ನಂತರದ ದಿನಗಳಲ್ಲಿ ಲಾಭದಾಯಕ ಕೃಷಿಯನ್ನು ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಹತ್ತಿರದ ಕೃಷಿ ಇಲಾಖೆಯನ್ನು ಭೇಟಿ ಮಾಡಬೇಕು. ಇನ್ನು ಅದರ ಜೊತೆಗೆ ಹೆಚ್ಚಿನದಾಗಿ ಸಾವಯವ ಕೃಷಿಯತ್ತ ಗಮನವನ್ನು ಹರಿಸಿದ್ರೆ ನಿಮ್ಮ ಬೆಳೆಯಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಉದ್ಭವ ಆಗುತ್ತೆ. ಇದರಿಂದ ಬೆಳೆಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು.